ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುಭೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಭಾನುವಾರದ ಶುಭೋದಯ. ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಸ್ನೇಹಿತರೆ ನೋಡಿ, ಇವತ್ತಿನ ದಿನ ಏಕಾದಶಿ ಇರ್ತಕ್ಕಂಥದ್ದು. ಏಕಾದಶಿ ಪ್ರತಿ ಹುಣ್ಣಿಮೆಗೆ ಮತ್ತು ಹಾಗೆ ಕೃಷ್ಣ ಪಕ್ಷ ಶುಕ್ಲ ಪಕ್ಷ 2 ಏಕಾದಶಿ ಬರ್ತದೆ. ಈ ಏಕಾದಶಿಯ ಮಹತ್ವ ಏನು? ಏಕಾದಶಿ ಉಪವಾಸ ವ್ರತವನ್ನು ಮಾಡ್ತಕ್ಕಂಥ ಉದ್ದೇಶವೇನು? ಹಾಗೆ ಉಪವಾಸ ಮಾಡದಲೇ ಇರತಕ್ಕಂಥವ್ರಿಗೆ ಏನು ಪ್ರಾಪ್ತಿ ಆಗಬಹುದು? ಯಾಕೆ ಉಪವಾಸವನ್ನು ಮಾಡಬೇಕು? ಸಣ್ಣ ಒಂದು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿ. ಏಕಾದಶಿ 11ನೇ ತಿಥಿ. ಈ 11ನೇ ತಿಥಿಯಲ್ಲಿ ಸೂರ್ಯ, ಭೂಮಿ ಮತ್ತು ಚಂದ್ರನ ಒಂದು ಲೀನಿಯರ್ ಅಂತ ಕರಿತೀವಿ. ಈ ಲೀನಿಯರ್ ಒಂದೇ ಸಮನಾಗಿರೋದ್ರಿಂದ ಉಪವಾಸ ಮಾಡಿದ್ರೆ ಗುರುತ್ವಾಕರ್ಷಣೆ ಭೂಮಿಗೆ ಜಾಸ್ತಿ ಇರೋದ್ರಿಂದ ಯೂಶಲಿ ಏನಾಗ್ತದೆ, ನಾವು ಮಾಡಿರ್ತಕ್ಕಂಥ ಉಪವಾಸ ನಮ್ಮಲ್ಲಿರ್ತಕ್ಕಂಥ ಫ್ಯಾಟನ್ನು ಕೂಡ ಅಕ್ಯುಮುಲೇಟ್ ಮಾಡುತ್ತೆ. ಅಂದರೆ ಆ ಒಂದು ಆಕರ್ಷಣೆ ಮಾಡತಕ್ಕಂಥದ್ದು ಇರುತ್ತೆ. ಏಕಾದಶಿ ಉಪವಾಸ ನೀವು ಸಂಕಲ್ಪ ಸಹಿತವಾಗಿ ಮಾಡಿದ್ರೆ ಅವತ್ತು ಹೊಟ್ಟೆನೇ ಹಸಿಯಲ್ಲ. ಇದೊಂದು ಆವತ್ತಿನ ಮಹತ್ವವಾಗ್ತದೆ. ಉಪವಾಸ ಮಾಡ್ದಲೇ ಇರ್ತಕ್ಕಂಥವ್ರು ಇದ್ದಾರೆ. ಯಾರೋ ಕೆಲವರು ಉಪವಾಸ ಮಾಡ್ತಾರೆ, ಇನ್ನೆಲ್ಲರೂ ಹಾಗೆ ಇರ್ತಾರ, ಎಲ್ಲರೂ ಉಪವಾಸ ಮಾಡಲೇಬೇಕಾ? ಹಾಗೇ ಅಂತ ಇಲ್ಲ. ತಮ್ಮ ತಮ್ಮ ಇಚ್ಛಾನುಸಾರವಾಗಿರ್ತಕ್ಕಂಥ ಯದ್ಭಾವಂ ತದ್ಭವತಿ ಅಂತ ಕರೆದು, ಯಾರು ನಾನು ಉಪವಾಸ ಮಾಡ್ತೀನಿ, ವ್ರತವನ್ನು ಆಚರಣೆಯನ್ನು ಮಾಡ್ತೀನಿ ಅಂತಕ್ಕಂಥವ್ರು ಮಾತ್ರ ಇದನ್ನು ಆಚರಣೆಯನ್ನು ಮಾಡ್ಬೋದು. ಕಂಪಲ್ಸರಿ ವಿಚಾರ ಮಾಡಲೇಬೇಕು ಅಂತಕ್ಕಂಥದ್ರಿಂದ ಅವರ ಆರೋಗ್ಯದ ಮನಸ್ಥಿತಿ, ಇವೆಲ್ಲ ಮನಸ್ಥಿತಿ, ಚಂದ್ರ ಮನಸ್ಥಿತಿ ಶುಭ್ರವಾಗಿರುತ್ತೆ. ಏನೇ ಸಮಸ್ಯೆಗಳು ಬಂದರೂ ಕೂಲಾಗಿ ಅದನ್ನು ನಿವಾರಣೆಯನ್ನು ಅಥವಾ ಅದಕ್ಕೆ ಮತ್ತೊಂದು ಸೊಲ್ಯೂಷನನ್ನು ಹುಡುಕೊಳ್ತಕ್ಕಂಥದ್ದು ಏಕಾದಶಿಯ ಉಪವಾಸದ ವ್ರತದ ಮಹತ್ವ. ಆರೋಗ್ಯ ಸದೃಢವಾಗುತ್ತೆ, ಇಮ್ಯುನಿಟಿ ಪವರ್. ಈಗ ಮಧ್ಯಭಾಗದಿಂದ ಉಪವಾಸ ಮಾಡಿಬಿಟ್ರೆ ಅಷ್ಟು ಪವರ್ಫುಲ್ ಇರೋದಕ್ಕಿಂತ ಮೊದಲೇ ಪ್ರಾರಂಭ ಹಂತದಲ್ಲೇ ಉಪವಾಸಗಳನ್ನು ಮಾಡ್ಕೊಳ್ತಾ ಬರಬೇಕು. ಆವಾಗ ದೇಹ ಸದೃಢವಾಗ್ತದೆ. ಮಧ್ಯದಲ್ಲಿ ಉಪವಾಸ ಮಾಡಿದ್ರೆ ತಪ್ಪೇನೂ ಇಲ್ಲ, ಬಟ್ ನಮಗೆ ಕೇಪಬಿಲಿಟಿ, ತಡ್ಕೊಳ್ತಕ್ಕಂಥ ಕೇಪಬಿಲಿಟಿ ಕಡಿಮೆ ಆಗ್ತದೆ. ಒಂದು ವಾರ ಮಾಡ್ತೀರಿ, ಇನ್ನೊಂದು ವಾರ ಕಾಲೇ ಯಾರಪ್ಪ ನಮ್ಮ ಕೆಲಸ ಇರ್ತದೆ ಮಾಡೋಕ್ಕಾಗಲ್ಲ, ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ಬರುತ್ತೆ. ಸೊ ಯಾರಾದರೂ ಮಾಡಲೇಬೇಕು ಅಂತ ಸಂಕಲ್ಪ ಸಹಿತವಾಗಿ ಇಟ್ಕೊಂಡ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ದ್ವಾದಶಿ ಬರೋವರೆಗೂ ಕೂಡ ಉಪವಾಸ ವ್ರತ ಮುರಿಯಾಗಿಲ್ಲ. ನೀವು ಒಂದು ಟೈಮ್ ಮಾಡ್ತೀನಿ ಗುರುಗಳೇ, ನನ್ನ ಕೈಲಾಗುತ್ತೆ ಅಂದರೆ ಸೊ ಕಂಟಿನ್ಯೂ ಮಾಡ್ಕೊಳ್ಳಿ. ಆರೋಗ್ಯ ಚೆನ್ನಾಗಿರುತ್ತೆ, ಮನಸ್ಥಿತಿ ಚೆನ್ನಾಗಿರುತ್ತೆ, ಧ್ಯಾನಾಸಕ್ತವಾಗಿರ್ತಕ್ಕಂಥ ಮನೋಭಾವತೆ ಬರುತ್ತೆ. ಇದು ಏಕಾದಶಿಯ ವ್ರತದ ತತ್ವ. ಸೊ ನೋಡಿ, ಮುಖ್ಯವಾಗಿರ್ತಕ್ಕಂಥ ಒಂದು ಪಾಯಿಂಟಿಗೆ ಬರೋದಾದರೆ, ನಾವು ಯಾರು ಅನಿದ್ರೆ ಅಂದರೆ ಸರಿಯಾಗಿ ನಿದ್ರೆ, ಸುಖ ನಿದ್ರೆ ಬರಲ್ಲಪ್ಪ ನನಗೆ ಅಂತಕ್ಕಂಥವ್ರು ಕೇವಲ ನಾನು ಹೇಳ್ತಕ್ಕಂಥ ಈ ಮಂತ್ರವನ್ನು 21 ಬಾರಿ ಕೇವಲ ಒಂದು ತಾಮ್ರದ ಚೆಂಬು ಹಿಡಿದು ನೀರು ತುಂಬಿಕೊಂಡು ಈ ಮಂತ್ರವನ್ನು ಹೇಳಿ ನೀರು ಕುಡಿದು ಮನ್ಕೊಳ್ಳಿ. ಯೂಶಲಿ ಆಟೋಮೆಟಿಕ್ಕಾಗಿ ಚೆನ್ನಾಗಿ ನಿದ್ದೆ ಬರ್ತಕ್ಕಂಥಿರುತ್ತೆ. ನಿದ್ರೆ ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು. ದೇಹದ ಆರೋಗ್ಯ ಕಾಪಾಡ್ಕೋಬೇಕು ಅಂದರೆ ನಿದ್ದೆ ಬಹಳ ಮುಖ್ಯ. ಅದನ್ನು ಕೊನೆಯ ಭಾಗದಲ್ಲಿ ತಿಳಿಸ್ತೀನಿ. ಮೊದಲು ಈ ದಿನ ಭಾನುವಾರ ಪಂಚಾಂಗ ಶ್ರವಣವನ್ನು ಮಾಡೋಣ, ತದನಂತರ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ. ಭಾನುವಾರ ಏಕಾದಶಿ ತಿಥಿ ಇರ್ತಕ್ಕಂಥದ್ದು, ಶುಕ್ಲ ಪಕ್ಷ, ವಿಷ್ಕುಂಭ ಯೋಗ ಇರ್ತಕ್ಕಂಥ ಸಮಯ, ವಾಣಿಜ್ಯ ಹಾಗೆ ವಿಷ್ಟೀಕರಣ ಇರ್ತಕ್ಕಂಥದ್ದು. ಚಂದ್ರ ಮೂಲಾ ನಕ್ಷತ್ರ ಧನುರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಇರ್ತಕ್ಕಂಥದ್ದು ಸಂಜೆ 5 ಗಂಟೆ 16 ನಿಮಿಷದಿಂದ 6 ಗಂಟೆ 52 ನಿಮಿಷದವರೆಗೂ. ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ 12 ಗಂಟೆ 29 ನಿಮಿಷದಿಂದ 2 ಗಂಟೆ 5 ನಿಮಿಷದವರೆಗೂ ಕೂಡ. ಹಾಗೆ ಗುಳಿಕ ಕಾಲ ಕೂಡ ಮಧ್ಯಾಹ್ನ 3 ಗಂಟೆ 41 ನಿಮಿಷದಿಂದ ಸಂಜೆ 5 ಗಂಟೆ 16 ನಿಮಿಷದವರೆಗೂ ಕೂಡ ಇರುತ್ತೆ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೂ ಸಹಿತ ಸಂಜೆ 5 ಗಂಟೆ 9 ನಿಮಿಷದಿಂದ 6 ಗಂಟೆ 1 ನಿಮಿಷದವರೆಗೂ ಕೂಡ. ಹಾಗೆ ಕಂಟಕ ಮೃತ್ಯುದೋಷ ಯಥಾಸ್ಥಿತವಾಗಿ ಬೆಳಗ್ಗೆ 10 ಗಂಟೆ 13 ನಿಮಿಷದಿಂದ 11 ಗಂಟೆ 5 ನಿಮಿಷದವರೆಗೂ. ಚಂದ್ರ ಈ ವಾರದಲ್ಲಿ ಅಂದರೆ ಈ ದಿನದಲ್ಲಿ ಮೂಲಾ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ನೋಡೋಣ ಹಾಗಾಗಿ ದ್ವಾದಶ ರಾಶಿಗಳಿಗೆ ಯಾವ ಫಲಗಳು ಲಭ್ಯವಾಗುತ್ತೆ ಅಂತಕ್ಕಂಥ ತಿಳ್ಕೊಳ್ಳೋಣ. ಮೊದಲು ಮೇಷ ರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಇವತ್ತು ಸ್ವಲ್ಪ ಸೋಂಬೇರಿತನ ಕಾಡಬಹುದು ಅಥವಾ ಆಧ್ಯಾತ್ಮಿಕತೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಲವು ಬರ್ಬೋದು.
ಧರ್ಮದಲ್ಲಿ ಹೆಚ್ಚಿನ ಕಾನ್ಸಂಟ್ರೇಷನ್ ಬರ್ಬೋದು. ಬಟ್ ಮಕ್ಕಳ ಒಂದು ಚಿಂತನೆಗಳನ್ನು ನಡೆಸ್ತಕ್ಕಂಥದ್ದು ಮೇಷರಾಶಿಯವರಿಗೆ ಈ ದಿನ ತೋರಿಸುತ್ತೆ. ಹಾಗೂ ಕೂಡ ತಮ್ಮ ಏನು ಈ ಆಕಾಂಕ್ಷೆಗಳು, ಡಿಸೈರ್, ಇವೆಲ್ಲ ಆಕಾಂಕ್ಷೆಗಳ ಒಂದು ವಿಚಾರದಕ್ಕೆ ತಂದಾಗ ಧಾರ್ಮಿಕ ಮೂಲ ರೂಪವನ್ನು ಪಡ್ಕೊಳ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸುತ್ತೆ. ಇದು ಬಿಡಪ್ಪ ಏನಾದರೂ ಏನಂತೆ, ಭಗವಂತ ಇದ್ದಾನೆ ಅಂತಕ್ಕಂಥ ಮನೋಭಾವತೆ ಮೇಷರಾಶಿಯವರಿಗೆ ಇದನ್ನು ಕಂಡು ಬರುತ್ತೆ. ಯೂಶಲಿ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥಿರುತ್ತೆ. ಹಣಕಾಸು ವಹಿವಾಟುಗಳು ಈ ದಿನ ಸಾಧಾರಣವಾಗಿ ನಡೀತಕ್ಕಂಥದ್ದು ಮೇಷರಾಶಿಯವ್ರಿಗಿದೆ. ಸೊ ಮಕ್ಕಳ ಚಿಂತನೆ, ಸ್ವಲ್ಪ ಮಕ್ಕಳಾಗಲಿಲ್ಲ ಅಂತಕ್ಕಂಥ ಚಿಂತನೆ ಮಾಡ್ಬೋದು, ಅಥವಾ ಮಕ್ಕಳ ಆರೋಗ್ಯದಲ್ಲಿ ಸಮಸ್ಯೆಗಳು ಇದೆಯಲ್ಲ ಅಂತ ಚಿಂತನೆಗಳನ್ನು ಮಾಡ್ಬೋದು. ಇವೆಲ್ಲ ಕಂಡು ಬರ್ತಕ್ಕಂಥದ್ರಿಂದ ಗಣಪತಿ ಆರಾಧನೆ ಅವಶ್ಯಕವಾಗಿ ಮಾಡಿ. ಗಣಪತಿಗೆ ಒಂದೊಂದೇ ಗರಿಕೆಯನ್ನು ಇಡ್ತಾ ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು ಹೇಳ್ತಕ್ಕಂಥದ್ದು ಭಕ್ತಿಯಿಂದ ಮಾಡಿ. ಖಂಡಿತ ಅಡೆತಡೆಗಳು, ಚಿಂತನೆಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ. ವೃಷಭ ರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡಿ. ವೃಷಭ ರಾಶಿಯವರಿಗೆ ಈ ದಿನ ಆಸ್ತಿ ವಿಚಾರದಲ್ಲಿ ಆಸ್ತಿ ಖರೀದಿ ಮಾಡಬೇಕು ಅಂತಕ್ಕಂಥದ್ದು ಕೂಡ ಇರುತ್ತೆ. ನೀವೇನು ಏನು ಸೈಟೋ ಮತ್ತೊಂದು ಎಲ್ಲ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕೂಲಂಕುಷವಾಗಿರ್ತಕ್ಕಂಥ ಪರಿಶೀಲನೆ ಅಗತ್ಯವಾಗಿ ಮಾಡಿಕೊಳ್ಳಿ. ಇದು ಅವಶ್ಯಕವಾಗಿ ವೃಷಭ ರಾಶಿಯವರಿಗೆ ಬೇಕು. ಬಟ್ ವಾಹನಾದಿಗಳಿಂದ ಸ್ವಲ್ಪ ಎಚ್ಚರ. ಮುಂಗೋಪದಿಂದ ಕೆಲವೊಂದು ವ್ಯಾವಹಾರಿಕವಾಗಿ ಅನರ್ಥವನ್ನು ತಗೊಳ್ತೀರಾ. ಮಾತುಕತೆಯ ವಿಚಾರದಲ್ಲೂ ಕೂಡ ಎಚ್ಚರವಾಗಿರಲಿ. ಅದರ್ವೈಸ್ ವೃಷಭ ರಾಶಿಯವರಿಗೆ ಈ ದಿನ ಮ್ಯಾಕ್ಸಿಮಮ್ ಈ ಒಂದು ವಿಚಾರದಲ್ಲಿ ಸಕ್ಸಸ್ ರೇಟ್ ಇರುತ್ತೆ. ಮನೆಯಲ್ಲಿ ಕೆಲವೊಂದು ನಿಮ್ಮ ಮಾತುಕತೆಗಳು, ನಿಮ್ಮ ಏನು ಈ ಸುಮ್ಮನೆ ರೋಷಾವೇಶವಾಗಿರ್ತಕ್ಕಂಥ ಮಾತು ನಿಮ್ಮ ಮನೆಯ ನೆಮ್ಮದಿಯನ್ನು ಕೆಡಿಸುತ್ತೆ. ಇದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ವೃಷಭ ರಾಶಿಯವರಿಗೆ ಅಗತ್ಯವಾಗಿ ಮಾಡ್ಕೋಬೇಕು. ಹಣಕಾಸು ವಹಿವಾಟುಗಳು ಒಂದು ಸಾಧಾರಣವಾಗಿರ್ತದೆ. ಬಟ್ ಮನೆಯಲ್ಲೇ ಕಡಿಮೆ ಇರ್ತಕ್ಕಂಥದ್ದು, ನೆಮ್ಮದಿ ಕಡಿಮೆ ಆಗಿ ದೂರ ಉಳಿತಕ್ಕಂಥ ಸಾಧ್ಯತೆಗಳು ಬರೋದ್ರಿಂದ ಸ್ವಲ್ಪ ಮಾತುಕತೆಯ ವಿಚಾರದಲ್ಲಿ ನಿಗಾ ಇಟ್ಟು ಮಾತಾಡ್ತಕ್ಕಂಥದ್ದು ಅತಿ ಅವಶ್ಯಕ. ವೃಷಭ ರಾಶಿಯವರು ಸ್ವಲ್ಪ ಮಟ್ಟಿಗೆ ಸಾಧ್ಯವಾದರೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಓಂ ಸೋಂ ಸೋಮಾಯ ನಮಃ ಮಂತ್ರವನ್ನು ಪಠನೆ ಮಾಡಿ ಸ್ವಲ್ಪ ಶುಭದಾಯಕವಾಗುತ್ತೆ. ಸೊ ಮಿಥುನ ರಾಶಿಯವರ ಫಲಾಫಲ ಹೇಗೆ ನೋಡಿ. ಮಿಥುನ ರಾಶಿಯವರಿಗೆ ತನ್ನ ಕುಟುಂಬ ಅಥವಾ ಸಂಗಾತಿಯ ವಿಚಾರದಲ್ಲಿ ಆತಂಕದ ವಾತಾವರಣ, ಏನೋ ಒಂದು ರೀತಿಯಾದಂಥ ತಳಮಳ ಇರತಕ್ಕಂಥ ಸಾಧ್ಯತೆಗಳು ಕಾಣಿಸುತ್ತೆ. ಬಟ್ ನಥಿಂಗ್ ಟು ವರಿ. ನಿಮ್ಮ ಏನು ಈ ನಿಗೂಢ ಕಾರ್ಯಗಳಾಗಿರ್ಬೋದು ಅಥವಾ ಮನಸ್ಸು ಬಿಚ್ಚಿ ಮಾತಾಡ್ದಲೇ ಇರತಕ್ಕಂಥ ಸನ್ನಿವೇಶ ಮಿಥುನ ರಾಶಿಯವ್ರಿಗಾಗಿರ್ಬೋದು, ಇದು ಸ್ವಲ್ಪ ಮಟ್ಟಿಗೆ ನಿಮ್ಮ ಕುಟುಂಬ, ಹಣಕಾಸು ಅಥವಾ ಸಂಗಾತಿಯ ನಡುವಿನ ಬಾಂಧವ್ಯದಲ್ಲಿ ವಿರಸವನ್ನು ತರ್ತಕ್ಕಂಥಿರುತ್ತೆ. ಮಾತುಕತೆ ಕಟ್ಟು ಅಷ್ಟೇ. ನಿಮ್ದೇನಿದ್ರು ಎಲ್ಲ ಗೊತ್ತಿದ್ರು ಅದನ್ನು ಹೇಳೋದು ಹೆಂಗೋ ಅಂತಕ್ಕಂಥದ್ದು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ಮಿಥುನ ರಾಶಿಯವರು ಖಂಡಿತವಾಗಿ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಇರುತ್ತೆ. ಕೇವಲ ಪ್ರಯತ್ನದಿಂದ ಸಾಧಿಸ್ತಕ್ಕಂಥದ್ದು ಜಾಸ್ತಿ ಇದೆ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ. ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಮುಂದುವರಿತಕ್ಕಂಥದ್ದಿದೆ. ಕಟಕ ರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡಿ. ಕಟಕ ರಾಶಿಯವ್ರಿಗೆ ಈ ದಿನ ಸ್ವಲ್ಪ ಸಾಲದ ಚಿಂತನೆಗಳು ಕಾಣಿಸ್ಕೋಬೋದು. ಹಣಕಾಸಿನ ವಹಿವಾಟುಗಳಲ್ಲಿ ಏನೋ ಎತ್ತ ಅಂತಕ್ಕಂಥ ಆಲೋಚನೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಕಟಕ ರಾಶಿಯವ್ರಿಗಿರುತ್ತೆ. ಒಂದು ರೀತಿಯಾಗಿ ಕುಟುಂಬದ ಮೇಲೆ ಪ್ರಹಾರವನ್ನು ಪ್ರಹಾರ ಅಂದರೆ ಮಾತಿನ ಪ್ರಹಾರವನ್ನು ಅಥವಾ ಮಾತಿನಿಂದ ಮಾತಾಡ್ದಲೇ ಇರತಕ್ಕಂಥ ಸನ್ನಿವೇಶಗಳನ್ನು ನಿರ್ಮಾಣವಾಗಬಹುದು. ಸೊ ಕಟಕ ರಾಶಿಯವರು ಈ ವಿಚಾರದಲ್ಲಿ ಸ್ವಲ್ಪ ನೋಡಿಕೊಂಡ್ರೆ ಒಳ್ಳೆಯದು. ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥ ವಿಚಾರ. ಹಾಗೆ ಕೆಲಸ ಕಾರ್ಯಗಳು ಒಂದು ಸಾಧಾರಣವಾಗಿ ನಡೀತಕ್ಕಂಥದ್ದು ಈ ದಿನ ತೋರಿಸುತ್ತೆ. ಗಣಪತಿಯ ಆರಾಧನೆ ಕಟಕ ರಾಶಿಯವರಿಗೆ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣವನ್ನು ತರುತ್ತೆ. ಹಾಗೆ ಸಿಂಹರಾಶಿಯವರ ಫಲಾಫಲ ಹೇಗೆ ನೋಡಿ. ಸಿಂಹರಾಶಿಯವರಿಗೆ ತುಂಬ ಈಗೋಸ್ಟಿಕ್ ನೇಚರ್ ಜಾಸ್ತಿ ಇರುತ್ತೆ. ಬಟ್ ಆಧ್ಯಾತ್ಮಿಕ ಒಲವು ಜಾಸ್ತಿ ಇರತಕ್ಕಂಥ ಸನ್ನಿವೇಶ ಸಿಂಹರಾಶಿಯವರಿಗೆ ತೋರಿಸುತ್ತೆ. ದೇವರ ಮೇಲೆ ಅಪಾರವಾಗಿರ್ತಕ್ಕಂಥ ನಂಬಿಕೆ, ಧರ್ಮದ ಮೇಲೆ ಅಪಾರವಾಗಿರ್ತಕ್ಕಂಥ ನಂಬಿಕೆ. ಬಟ್ ಯಾರನ್ನೂ ಬೆರೆಯೋದು ಬೇಡಪ್ಪ, ನನ್ನ ಪಾಡಿಗೆ ನಾನು ಇದ್ದು ಬಿಡೋಣ, ಯಾರ ಸವಾಸನೂ ಬೇಡ ಅಂತಕ್ಕಂಥದ್ದು ಸಿಂಹರಾಶಿಯವರಿಗೆ ದಿನ ತೋರಿಸುತ್ತೆ. ಸ್ವಲ್ಪ ಸ್ವಾರ್ಥ ಬುದ್ಧಿಯನ್ನು ಕೂಡ ತೋರಿಸುತ್ತೆ. ಗೌಪ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಈ ದಿನ ಸಿಂಹರಾಶಿಯವರು ಕಾಪಾಡ್ಕೊಳ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಬಟ್ ಈ ದಿನ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ಸಿಂಹರಾಶಿಯವರಿಗೆ. ಕನ್ಯಾ ರಾಶಿಯವರ ಫಲಾಫಲ ಹೇಗೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ನಷ್ಟದಲ್ಲಿ ಕೇತು ಇದ್ದಾನೆ. ಸ್ವಲ್ಪ ಎಚ್ಚರದಿಂದ ವ್ಯವಹಾರವನ್ನು ಮಾಡಿ. ಮಾತುಕತೆಗಳ ವಿಚಾರದಲ್ಲಿ ಎಚ್ಚರವಾಗಿ, ಲಾಭದಲ್ಲಿ ಕೊರತೆ ಇರತಕ್ಕಂಥದ್ದು ಇರುತ್ತೆ. ಹಾಗೂ ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ನೆಮ್ಮದಿ ಇಲ್ಲದಲೇ ಇರತಕ್ಕಂಥ ಸನ್ನಿವೇಶಗಳು, ಮಾನಸಿಕವಾಗಿರ್ತಕ್ಕಂಥ ಸ್ಥಿತಿ ಸ್ವಲ್ಪ ನಿಮ್ಮ ಏನು ಡಿಸಿಷನ್ ತೊಗೊಳೋಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಕ್ಕಂಥ ಸನ್ನಿವೇಶ ಕನ್ಯಾ ರಾಶಿಯವ್ರಿಗೆ ಇರ್ತಕ್ಕಂಥದ್ದು ಇರ್ತದೆ.
ಸ್ವಲ್ಪ ಜಾಗರೂಕತೆಯಿಂದ ಈ ದಿನವನ್ನು ಮುಂದೂಡ್ತಕ್ಕಂಥ ಕೆಲಸವನ್ನು ಮಾಡಿ. ಆರೋಗ್ಯದಲ್ಲಿ ಸ್ವಲ್ಪ ಇನ್ಫೆಕ್ಷನ್ಸ್ ಪ್ರಾಬ್ಲಮ್ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಕನ್ಯಾ ರಾಶಿಯವರಿಗೆ. ಸ್ವಲ್ಪ ಮಟ್ಟಿಗೆ ಸಾಧ್ಯವಾದರೆ ಬಾಳೆಹಣ್ಣನ್ನು ಪ್ರಧಾನವಾಗಿ ಸ್ತ್ರೀಯರಿಗೆ, ಅಂದರೆ ಚಿಕ್ಕ ಮಕ್ಕಳಿಗೆ, 9 ವರ್ಷದ ಒಳಗಿನ ಮಕ್ಕಳಿಗೆ ಕೊಡ್ತಕ್ಕಂಥದ್ರಿಂದ ಅಡೆತಡೆ ದೂರವಾಗಿ ಸುಗಮವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಾಗುತ್ತಷ್ಟೆ. ತುಲಾರಾಶಿಯವರ ಫಲಾಫಲ ಹೇಗೆ? ಜಸ್ಟ್ ಪ್ರಯತ್ನ, ನಿಮ್ಮ ಪ್ರಯತ್ನದಿಂದ ಲಾಭವನ್ನು ಪಡಿತಕ್ಕಂಥದ್ದಿದೆ. ನಥಿಂಗ್ ಟು ವರಿ. ಅಧಿಕವಾಗಿರ್ತಕ್ಕಂಥ ಕೆಲಸ, ಸ್ವಲ್ಪ ಲಾಭ. ಬಟ್ ಏನಾದರೂ ನಿಮಗೆ ಸ್ನೇಹಿತರ ವಿಚಾರದಲ್ಲಿ ಗೊಂದಲಗಳಿದ್ದರೆ ಸ್ವಲ್ಪ ಎಚ್ಚರವಾಗಿ ವ್ಯವಹಾರವನ್ನು ಮಾಡ್ತಕ್ಕಂಥದ್ದು ಮುಖ್ಯ. ಸ್ನೇಹಿತರಕ್ಕೊಮ್ಮೊಮ್ಮೆ ಈ ದಿನ ಸ್ವಲ್ಪ ನಿಮ್ಮ ಕಾರ್ಯದಲ್ಲಿ ಭಂಗವನ್ನು ತರಬಹುದು, ಅಥವಾ ನಿಮ್ಮ ಪ್ರಯತ್ನಕ್ಕೆ ತಣ್ಣೀರಿರ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ತುಲಾರಾಶಿಯವರು ಇದೊಂದು ಮುಖ್ಯವಾಗಿ ತಾವು ಅನುಸರಣೆಯನ್ನು ಮಾಡಿದ್ರೆ ಖಂಡಿತವಾಗಿ ಶುಭದಾಯಕವಾಗಿರ್ತಕ್ಕಂಥ ದಿನವಾಗುತ್ತೆ, ಒಳ್ಳೆಯದಾಗುತ್ತೆ. ಸೊ ವೃಶ್ಚಿಕ ರಾಶಿ ಮ್ಯಾಕ್ಸಿಮಮ್ ಇದನ್ನು ಹಣಕಾಸು ವಹಿವಾಟುಗಳು, ಹಾಗೆ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು, ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥದ್ದು ಬುದ್ಧಿಶಕ್ತಿಯಿಂದ ನಡೀತದೆ. ಒಂದು ಸಂಸ್ಥೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ರೆಕಗ್ನೈಸೇಷನ್ ಸಿಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಸಿಗುತ್ತೆ. ಕಾರ್ಯದಲ್ಲಿ ಜಯ, ಮ್ಯಾಕ್ಸಿಮಮ್ ಹಣಕಾಸು ವಹಿವಾಟುಗಳು, ವ್ಯಾಪಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗಿ ಚೆನ್ನಾಗಿದೆ. ಇನ್ನಷ್ಟು ಶುಭಕ್ಕೋಸ್ಕರ ಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಧನುರಾಶಿಯವರ ಫಲಾಫಲ ಹೇಗೆ? ಸೊ ಧನುರಾಶಿಯವ್ರಿಗೆ ನೋಡಿ, ಸಹಾಯದ ಕೊರತೆ ಉಂಟಾಗ್ತದೆ. ಏನು ಸಹಾಯದ ಕೊರತೆ? ಯಾವುದಾದ್ರೂ ಕಾರ್ಯದಲ್ಲಿ ಸ್ವಲ್ಪ ವಿಳಂಬ ಅಂತ ನೋಡಿ, ವಿಳಂಬತೆಯನ್ನು ತೋರಿಸುತ್ತೆ. ಅಥವಾ ತಾವು ಕೋಪದಿಂದ ಕೆಲವೊಂದು ಸರ್ಕಾರಿ ವಿಚಾರಗಳಂದರೆ, ಅರ್ಥಾತ್ ಸರ್ಕಾರದ ಕೆಲಸಗಳಲ್ಲಿ ಅಥವಾ ಸರ್ಕಾರದ ಒಂದು ವಿಚಾರಗಳಲ್ಲಿ ಮನಸ್ಥಿತಿ ಸ್ವಲ್ಪ ಕಡಿಮೆ ಆಗುತ್ತೆ. ಬಿಡಪ್ಪ, ಏನು ಕೆಲಸ ಮಾಡ್ತೀಯ, ಬಿಲ್ಗಳು ಬರಲ್ಲ, ಮತ್ತೊಂದು ಬರಲ್ಲ ಅಂತಕ್ಕಂಥ ಮಾತುಗಳು ಕೂಡ ನಡಿಬೋದು. ಸೊ ಧನುರಾಶಿಯವ್ರಿಗೆ ಆದಷ್ಟು ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡೋದು ಒಳ್ಳೆಯದು. ಈ ಡಿಪೆಂಡೆನ್ಸಿ ಸ್ವಲ್ಪ ನಿಮಗೆ ಹಿನ್ನಡೆಯನ್ನು ತರ್ತಕ್ಕಂಥದ್ದು ಇರ್ತದೆ. ಆದಷ್ಟು ಕೂಡ ಕೆಲವೊಂದು ಪ್ರಯಾಣಗಳಲ್ಲಿ ವಿಳಂಬತೆಯನ್ನು ತೋರಿಸ್ತಕ್ಕಂಥದ್ದು ಕೂಡ ಇದೆ. ಹಾಗಾಗಿ ಸ್ವಲ್ಪ ಹಿರಿಯರೊಟ್ಟಿಗಿನ ವ್ಯವಹಾರ, ಹಾಗೆ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಅಥವಾ ಭಂಗವಾಯಿತು ಅಂತ ತಲೆ ಕೆಡಿಸ್ಕೊಳ್ತಕ್ಕಂಥದ್ದೇನು ಬೇಡ. ಶಿವನ ಆರಾಧನೆ ಮಾಡಿ, ನಿಮ್ಮ ನಿಂತ ಕಾರ್ಯಗಳು ಸ್ವಲ್ಪ ಮುಂದೂಡ್ತಕ್ಕಂಥ ಸನ್ನಿವೇಶ ಬರುತ್ತೆ. ಮಕರ ರಾಶಿಯವರ ಫಲಾಫಲ ಹೇಗೆ? ಯಾವುದಾದ್ರೂ ಒಂದು ಕಡೆಯಿಂದ ಏನಾದರೂ ಸಮಸ್ಯೆಗಳು ಬರ್ತಕ್ಕಂಥದ್ದಿರುತ್ತೆ. ನಷ್ಟಭಾವದಲ್ಲಿ ಚಂದ್ರನಿದ್ದಾನೆ, ಸಂಗಾತಿಯಿಂದ ಸಮಸ್ಯೆ ಬರ್ಬೋದು. ನಿಮ್ಮ ವಸ್ತುಗಳ ಇದ್ದಕ್ಕಿದ್ದಾಗೆ ಕಾಣೆ ಆಗ್ಬೋದು. ಮಕರ ರಾಶಿಯವ್ರಿಗೆ ಈ ವಿಚಾರದಲ್ಲಿ ಸ್ವಲ್ಪ ನೋಡ್ಕೊಳ್ಳಿ, ಎಚ್ಚರ. ಹಾಗೆ ತಂದೆಯೊಟ್ಟಿಗಿನ ಬಾಂಧವ್ಯದಲ್ಲಿ ಶುಭ ಇಟ್ಕೊಳ್ಳಿ, ಯಾವುದೇ ಆದಂಥ ಆತಂಕ ವಾತಾವರಣವನ್ನು ಬೆಳೆಸಬೇಡಿ. ಮಕರ ರಾಶಿಯವರು ಯಾವುದೇ ಕಾರ್ಯಗಳನ್ನು ಮಾಡೋದಕ್ಕಿಂತ ಮುಂಚೆಲೇ ಒಂದು ಆಲೋಚನೆಗಳನ್ನು ಮಾಡಿ, ಇದನ್ನು ಶುಭ ಅಥವಾ ಹೇಗೆ ಅಂತಕ್ಕಂಥ ಆಲೋಚನೆಗಳನ್ನು ಮಾಡಿ ಮುಂದುವರಿತಕ್ಕಂಥದ್ದು ಒಳ್ಳೆಯದು. ನನ್ನ ಪ್ರಕಾರ ಇವತ್ತು ಉತ್ತಮ ಕಾರ್ಯಗಳು ಅಷ್ಟು ಇದನ್ನು ಕೊಡೋದಿಲ್ಲ, ಫಲಗಳನ್ನು ಕೊಡೋದಿಲ್ಲ. ಗಣಪತಿ ಆರಾಧನೆ, ಗಣಪತಿ ಅಷ್ಟೋತ್ತರವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಹಾಗೆ ಕುಂಭರಾಶಿಯವರ ಫಲಾಫಲ ಹೇಗೆ? ಸೊ ಕುಂಭರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳಲ್ಲಿ ಚೆನ್ನಾಗಿರುತ್ತೆ. ಎದುರಾಳಿಗಳ ಮನಸ್ಸಲ್ಲಿ ಏನಿದೆ ಅಂತಕ್ಕಂಥ ವಿಚಾರ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಟ್ ಆತಂಕ ಬೇಡ, ಲಾಭವಿದೆ. ಅವ್ರನ್ನ ಸರಿಯಾಗಿ ನೀವು ಅನಲೈಸ್ ಮಾಡಿ, ಸರಿಯಾದಂಥ ಮಾತುಕತೆಗಳನ್ನು ಅವರೊಟ್ಟಿಗೆ ನಡೆಸಿ. ದಾಂಪತ್ಯದಲ್ಲೂ ಅಷ್ಟೇ ನಿಮ್ಮ ಪಾರದರ್ಶಕತೆಯನ್ನು ಮೇಂಟೈನ್ ಮಾಡಿ. ಕುಂಭರಾಶಿಯವ್ರಿಗೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಆ ಗೌಪ್ಯತೆಯನ್ನು ಕಾಪಾಡ್ತಕ್ಕಂಥದ್ದನ್ನು ಕಡಿಮೆ ಮಾಡಿದ್ರೆ ಅದ್ಭುತವಾಗಿರ್ತಕ್ಕಂಥ ಫಲ ಲಾಭ. ಹಾಗೆ ಮೀನರಾಶಿಯವರ ಫಲಾಫಲ ಹೇಗೆ? ಅಫ್ಕೋರ್ಸ್ ಮೀನರಾಶಿಯವರು ನೋಡಿ, ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತೀರ. ಹಾಗೂ ಕೂಡ ನಿಮ್ಮ ಕಾರ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಇವತ್ತು ನೀವು ಮಾಡಿರ್ತಕ್ಕಂಥ ಕಾರ್ಯ ಎಲ್ಲರೂ ರೆಕಗ್ನೈಸ್ ಮಾಡ್ತಕ್ಕಂಥ ಕೆಲಸವಾಗ್ತದೆ. ಮತ್ತು ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಕ್ಕಂಥದ್ದು ಇರುತ್ತೆ. ಇನ್ಫೆಕ್ಷನ್ಸ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು ಇರುತ್ತೆ. ಸೊ ಆರೋಗ್ಯಕ್ಕೆ ಗಣಪತಿ ಅಷ್ಟೋತ್ತರವನ್ನು ಪಠಣೆಯನ್ನು ಮಾಡಿ. ಮಿಕ್ಕ ವಿಚಾರಗಳು ಒಂದು ಸಾಧಾರಣ ರೀತಿಯಲ್ಲಿ ನಡೀತಕ್ಕಂಥದ್ದು ಮೀನರಾಶಿಯವರಿಗೆ ತೋರಿಸುತ್ತೆ. ಇಷ್ಟು 12 ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ ನೋಡಿ, ಅನಿದ್ರೆ, ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ, ಒದ್ದಾಡಬೇಕಾಗುತ್ತೆ. ಏನು ಮಾಡೋದು ಗುರುಗಳೇ, ವಯಸ್ಸಾಗಿದೆ, ಅಥವಾ ಏನೋ ಒಂದು ಸ್ವಲ್ಪ ನನಗೆ ಆತಂಕದ ವಾತಾವರಣ, ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ನಿಜವಾಗ್ಲೂ ನೋಡಿ, ಈ ಮಂತ್ರವನ್ನು ಕೇವಲ 21 ಬಾರಿ ಒಂದು ತಾಮ್ರದ ಚೆಂಬಿಟ್ಕೊಳ್ಳಿ, ಅದಕ್ಕೆ ನೀರು ಹಾಕ್ಕೊಳ್ಳಿ. ಆ ನೀರು ಹಾಕ್ಕೊಂಡು ಈ ಮಂತ್ರ, ಯಾ ದೇವಿ ಸರ್ವಭೂತೇಷು ನಿದ್ರರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ನಿದ್ರರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮಸ್ತಸ್ಯೈ
ನಮಸ್ತಸ್ಯೈ ನಮೋ ನಮಃ. ಈ ಮಂತ್ರವನ್ನು ನೀವು 21 ಬಾರಿ ಹೇಳಿ ಆ ಒಂದು ತಾಮ್ರದ ಚೆಂಬಿನಲ್ಲಿರ್ತಕ್ಕಂಥ ನೀರನ್ನು ಕುಡಿದು ಮಲ್ಕೊಳ್ಳಿ. ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನಿಜವಾಗಲೂ ಸುಖ ನಿದ್ರೆ ಬರುತ್ತೆ, ಯಾವುದೇ ಚಿಂತನೆಗಳಿರಲ್ಲ, ಆರೋಗ್ಯದಲ್ಲಿ ಉತ್ತಮತೆ ಆಗುತ್ತೆ. ನೋಡಿ, ಶುಭವಾಗುತ್ತೆ. ಸ್ನೇಹಿತರೆ, ವೃಶ್ಚಿಕ ರಾಶಿಯರು ಯಾರಿದ್ದೀರೋ ನೋಡಿ, ವೃಶ್ಚಿಕ ರಾಶಿಯವ್ರಿಗೆ ಸ್ವಲ್ಪ ಚಂದ್ರ ನೀಚನ ಆಗಿರೋದ್ರಿಂದ ಯಾವುದೇ ವಿಚಾರಗಳಲ್ಲಿ ನಿರ್ಧಾರ ತಗೊಳ್ಳೋದು ಕೂಡ ಗೊಂದಲ ಇರುತ್ತೆ. ಒಂದು ರೀತಿಯಾದಂಥ ಆತಂಕದ ವಾತಾವರಣ ವೃಶ್ಚಿಕ ರಾಶಿಯವರಿಗೆ ಮನೆ ಮಾಡುತ್ತೆ. ಸೊ ವೃಶ್ಚಿಕ ರಾಶಿ ನಿಗೂಢ ಕಾರ್ಯಗಳು ಹಾಗೂ ಕೂಡ ಈ ಕಣ್ದೃಷ್ಟಿಯ ಒಂದು ದೋಷವನ್ನು ಬಗೆಹರಿಸ್ಕೋಬೇಕು. ಕಾರ್ಯದಲ್ಲಿ ಭಂಗವನ್ನು ತರತಕ್ಕಂಥದ್ದು ಇರುತ್ತೆ ಜಾಸ್ತಿ. ಯಾವಾಗಲೂ ಕೂಡ ಮನಸ್ಸಲ್ಲಿ ನಿಧಾನ, ಮಂದಗತಿ, ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ಬೋದು. ಕಾರ್ಯದಲ್ಲಿ ಸ್ವಲ್ಪ ನಿಧಾನವಾಗಬಹುದು. ಸೊ ಅದಕ್ಕೋಸ್ಕರ ನೋಡಿ, ಈ ವೃಶ್ಚಿಕ ರಾಶಿಯವ್ರಿಗೆ ಈ ಬ್ಲ್ಯಾಕ್ ಟರ್ಮಲೈನ್ ಹಾಗೆ ಮಿಲ್ಕಿ ಕ್ವಾರ್ಟ್ಸ್ ನಾನು ತಯಾರಿ ಮಾಡಿರ್ತಕ್ಕಂಥದ್ದು. ಇದು ತುಳಸಿ ಕರ್ಣದಲ್ಲಿ ಏಕೈಕವಾಗಿ ಸಿಗ್ತಕ್ಕಂಥಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಬ್ರಾಸ್ಲೈಟನ್ನು ಇರ್ತಕ್ಕಂಥದ್ದು, ಹೀಲ್ ಮಾಡಿರ್ತಕ್ಕಂಥದ್ದು ಕೇವಲ 999ಕ್ಕೆ ಇದರ ಫಲ. ಬ್ಲ್ಯಾಕ್ ಟರ್ಮಲೈನ್ ನಿಮ್ಮ ವಿಶೇಷವಾಗಿರ್ತಕ್ಕಂಥ ಕಣ್ದೃಷ್ಟಿಯನ್ನು ಡ್ರಾಪ್ ಮಾಡುತ್ತೆ. ಮಾನಸಿಕವಾಗಿ ಸದೃಢತೆಯನ್ನು ಮಿಲ್ಕಿ ಕ್ವಾರ್ಟ್ಸ್ ಕೊಡುತ್ತೆ. ಒಮ್ಮೆ ಟ್ರೈ ಮಾಡಿ. 999ಕ್ಕೆ ಇದರ ಫಲ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.